ಬೀದರ್ನಿಂದ ಒಂದು ಸುದ್ದಿ ಬರ್ತಾ ಇದೆ. ಸೀಟಿಗೋಸ್ಕರ ಗಲಾಟೆ ಮಾಡಿಕೊಂಡಿದ್ದಾರೆ. ಹೊಡೆದಾಡಿದ್ರ ಇಲ್ಲ ಹೊಡೆದಾಡ್ಬಿಟ್ಟಿದ್ದಾರೆ ಮಹಿಳೆಯರು. ಓಹೋ ಮಹಿಳೆಯರು ಚಪ್ಪಲಿಯಿಂದ ಹೊಡೆದಾಡ್ಕೊಂಡಿದ್ದಾರೆ. ಏನು ಅದೇ ಫ್ರೀ ಸೀಟ್ ಸಿಗುತ್ತಾ ಇದೆ, ಫ್ರೀ ಟಿಕೆಟ್ ಅಲ್ವಾ? ಬೀದರ್ ಟು ಕಲಬುರಗಿ ಬಸ್ನಲ್ಲಿ ಮಹಿಳೆಯರು ಕಿತ್ತಾಡ್ಕೊಂಡಿದ್ದಾರೆ ಸೀಟಿಗೋಸ್ಕರ. ಚಪ್ಪಲಿ ಏಟು ಬಟ್ಟೆ ಹಿಡಿದು ಎಳೆದಾಡ್ಕೊಂಡು ಎಲ್ಲ ಹೊಡೆದಾಡ್ಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈಗ ವಿಡಿಯೋ ವೈರಲ್ ಆಗಿದೆ. ಇಷ್ಟು ಎಕ್ಸ್ಟ್ರಾ ಬಸ್ ಬಿಡಿ ಅಂದ್ರೆ ಸರ್ಕಾರನವ್ರು ಬಿಡಲ್ಲ. ಕಂಡಕ್ಟರ್ ಯಾರಿಲ್ಲ. ಇದು ಬೀದರ್ನಿಂದ ಆಗಿರೋದು. ಬಸ್ಗಳ ಸಂಖ್ಯೆ ಕಡಿಮೆ ಇರೋ ಬಸ್ನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದರಲ್ಲಿ ಹೆಣ್ಮಕ್ಳಿಗೆ ಫ್ರೀ ಟಿಕೆಟು. ಸೊ ಗಂಡು ಮಕ್ಕಳಿಗೆ ಇರೋದಿಲ್ಲ. ಇಲ್ಲೆಲ್ಲೋ ಗಂಡು ಮಕ್ಕಳು ಹೊಡೆದಾಡ್ಕೊಂಡಿದ್ದಾರೆ ಸೀಟಿಗೆ ಅಂದ್ಕೊಂಡಿವಿ. ಹೆಣ್ಮಕ್ಳೇ ಹೊಡೆದಾಡ್ಕೊಳ್ಳಿದ್ದಾರೆ ಅತಿ ಹೆಚ್ಚು. ನನ್ನ ಸಹೋದ್ಯೋಗಿ ಈಗ ಬೀದರ್ನಿಂದ ಮಲ್ಲಿಕಾರ್ಜುನ್ ಪಿಗುಡನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಏನ್ರಿ ಯಾತಕ್ಕೋಸ್ಕರ ಈ ರೀತಿಯಾಗಿ ಹೊಡೆದಾಡ್ಕೊಂಡ್ರು? ಗಂಡು ಮಕ್ಕಳು ಸೀಟಿಗೂ ಇಲ್ಲ ಅಂತೇಳಿ ಹೊಡೆದಾಡ್ಕೊಳ್ಳೋದು ಕೇಳಿದ್ವಪ್ಪ. ಈ ಹೆಣ್ಮಕ್ಳು ಹೊಡೆದಾಡ್ಕೊಳ್ತಾ ಇದ್ದಾರೆ ಫ್ರೀ ಟಿಕೆಟ್ ಇದ್ರು ಕೂಡ. ಖಂಡಿತವಾಗಿ ನಿಜಕ್ಕೂ ಒಂದ್ ರೀತಿಯ ಏನು ಕಾಂಗ್ರೆಸ್ ಸರ್ಕಾರದ ನಾರಿ ಎಫೆಕ್ಟ್ ಇದೆ. ಈ ನಾರಿ ಎಫೆಕ್ಟ್ ಒಂದ್ ರೀತಿಯ ಮಹಿಳೆಯರು ಒಂದ್ ರೀತಿಯ ಕಿತ್ತಾಡುವ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಯಾಕಂತಂದ್ರೆ ಪ್ರಮುಖವಾಗಿ ಏನು ಬೀದರ್ ಟು ಕಲಬುರಗಿ ಬಸ್ ಹೋಗುವಂತ ಸಂದರ್ಭದಲ್ಲಿ ಮಹಿಳೆಯರು ಅದರಲ್ಲೂ ಪ್ರಮುಖ ಕಿತ್ತಾಡ್ಕೊಳ್ಳುವಂತ ಸಂದರ್ಭ ಅಲ್ಲ, ಚಪ್ಪಲಿಯಿಂದ ಹೊಡೆದಾಡಿಕೊಂಡಂತ ಘಟನೆ ಅಲ್ಲಿ ನಡೆದಿರುವಂತದ್ದು. ನೋಡ್ಬೋದು ನೀವು, ಕೈಯಲ್ಲಿ ಕಾಲಿಂದ ಚಪ್ಪಲಿ ತೆಗೆದು ಹೊಡೆದಾಡ್ಕೊಂಡಂತ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಪ್ರಮುಖವಾಗಿ ನಾರಿ ಶಕ್ತಿ ಯೋಜನೆ ಫುಲ್ ರೆಸ್ಟ್ ಹೋಗ್ತಿರುವಂತದ್ದು. ಪ್ರಮುಖವಾಗಿ ಅದರಲ್ಲೂ ಮಹಿಳೆಯರೇ ಹೆಚ್ಚಾಗಿ ಏನೋ ಪ್ರಯಾಣ ಮಾಡ್ತಿರೋದಕ್ಕೆ ಫ್ರೀ ಅನ್ನುವಂಥದ್ದು ಏನೋ ಒಂದು ಗಂಡಸರ ಒಂದು ಸಂಖ್ಯೆ ವಿರಳಾಗಿದೆ. ಹಾಗಾಗಿ ಮಹಿಳೆಯರೇ ಸ್ವತಃ ಒಂದು ಸೀಟಿಗಾಗಿ ಕಿತ್ತಾಡಿಕೊಂಡಂತ ಘಟನೆ ಇದು. ಆ ಒಂದು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಮತ್ತೆ ಪರಸ್ಪರ ಕಿತ್ತಾಡ್ಕೊಂಡು ಚಪ್ಪಲಿಂದ ಹೊಡ್ಕೊಂಡು ಒಂದ್ ರೀತಿಯ ಸೀಟಿಗಾಗಿ ಕಿತ್ತಾಡ್ಕೊಂಡಿರುವಂತದ್ದು. ಜೊತೆಗೆ ನೀವು ನೋಡ್ಬೋದು ಬಾರ್ಡರ್ ಅಲ್ಲಿ ಆಗಿರುವಂತ, ಅಂದ್ರೆ ಬೀದರ್ ಮತ್ತು ಕಲಬುರಗಿ ಬಾರ್ಡರ್ ಅಲ್ಲಿ ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಒಂದು ನಾರಿ ಶಕ್ತಿ ಯೋಜನೆ ಏನೋ ಒಂದು ಮಹಿಳೆಯರು ಸಂತೋಷ ಪಡ್ತಿದ್ರು, ಆ ಮಹಿಳೆಯರೇ ಸ್ವತಃ ಈಗ ಕಿತ್ತಾಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅರುಣ. ಓಕೆ ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.